ಹುಬ್ಬಳ್ಳಿ ತಾಲೂಕಿನ ಪರಸಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಭರಮಪ್ಪನವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನ SDMC ಅಧ್ಯಕ್ಷರು ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಒಂದು ಉತ್ತಮವಾದ ಗುಣಾತ್ಮಕವಾದ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಪಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಕೆಲವೊಂದಿಷ್ಟು ಶಾಲೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪಡೆಯುತ್ತೇವೆ. ಹುಬ್ಬಳ್ಳಿ ತಾಲೂಕಿನ ದೇವರಗುಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪರಸಾಪುರ ಗ್ರಾಮದ ಶಾಲೆಯಲ್ಲಿ 191 ಮಕ್ಕಳು ಶಾಲೆಯನ್ನು ಕಲಿಯುತ್ತಿದ್ದು, ಇದರಲ್ಲಿ 4 ಕಟ್ಟಡಗಳು ಮಾತ್ರ ಮಕ್ಕಳಿಗೆ ಅನುಕೂಲವಾಗಿರುತ್ತದೆ. ಉಳಿದಿದ್ದು ಸಮುದಾಯ ಭವನ, ಯುವಕ ಮಂಡಳ ಮತ್ತು ಕರೇಮಗುಡಿಯಲ್ಲಿ ಶಾಲೆಯನ್ನು ಕಲಿಯುತ್ತಿದ್ದಾರೆ. ಹೀಗಾಗಿ ನಮಗೂ ಬೇಗನೆ ನಮ್ಮ ಮಕ್ಕಳಿಗೆ ಶಾಲದ ಆಟದ ಮೈದಾನ ಇರುವುದಿಲ್ಲ ಮತ್ತು ಯಾವುದೇ ಥರದ ಕ್ರೀಡೆಯ ಚಟುವಟಿಕೆಗಳನ್ನು ಮಾಡಲು ಅವರಿಗೆ ಯಾವುದೇ ಥರದ ಅವಕಾಶ ಇರುವುದಿಲ್ಲ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಈ ಪರಸಾಪುರ ಶಾಲೆಗೆ ಗಮನ ಹರಿಸಬೇಕು. ದಯವಿಟ್ಟು ಈಗಾಗಲೇ ಶಾಲೆಗೆ ಜಾಗವನ್ನು ಮಂಜೂರು ಮಾಡಿಕೊಡಲು ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರುತ್ತೇವೆ. ಆದರೂ ಇನ್ನೂವರೆಗೆ ನಮಗೆ ಯಾವುದೇ ಅಧಿಕಾರಿಗಳು ಶಾಲೆಗೆ ಜಾಗವನ್ನು ಮಂಜೂರು ಮಾಡಿ ಕೊಟ್ಟಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಅಧಿಕಾರಿಗಳಾಗಲಿ, ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, DC ಅವರಾಗಲಿ, ನಮ್ಮ ಭಾಗದ ಮೇಲಾಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ನಮ್ಮ ಶಾಲೆಗೆ ಮುಂದೆ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಕಲಿಯಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ನಾನು ಮಾಡಿಕೊಡುತ್ತೇನೆ. ಈಗ ನಿಮಗೆ ಶಿಕ್ಷಕರ ಕೊರತೆ ಏನಾಗಿದ್ದಾರೆ ಶಾಲೆಗೆ? ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ದಯವಿಟ್ಟು ಶಿಕ್ಷಕರನ್ನು ಬೇಗನೆ ಆಯ್ಕೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಶೌಚಾಲಯ ಎಲ್ಲ ಸರಿ ಇದೆ ಶಾಲೆಯಲ್ಲಿ? ಶೌಚಾಲಯದ್ದು ನೀರಿಂದು ಏನು ಕೊರತೆ ಇಲ್ಲ ಸರ್. ಶೌಚಾಲಯ ನೀರಿಂದು ಯಾವುದು ಕೊರತೆ ಇಲ್ಲ. ನಮ್ಮ ಮಕ್ಕಳಿಗೆ ಆಟಕ್ಕೆ ಗ್ರೌಂಡ್ ಇಲ್ಲ, ಒಳ್ಳೆಯ ಅವ್ರಿಗೆ ಶಿಕ್ಷಣ ಮಾಡೋ ಒಳ್ಳೆಯ ಕಟ್ಟಡಗಳಿಲ್ಲ, ಎಲ್ಲಿ ಸಾರ್ವಜನಿಕರು ನಿಲ್ಲುವಂಥ ಜಾಗದಲ್ಲಿ ಹೋಗಿ ನಮ್ಮ ಮಕ್ಕಳು ಶಿಕ್ಷಣವನ್ನು ಕಲಿಯುವಂಥದ್ದು ಆಗಿದೆ. ದಯವಿಟ್ಟು ಅಧಿಕಾರಿಗಳು ಬೇಗನೆ ಗಮನ ಹರಿಸಬೇಕು ಎಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ.